ಸರ್ವಾಭಿಧಃ ಗುರುಶ್ಚ ಮಧ್ವನಾಮಾ ಮೇ ವರದೋಸ್ತು ನಿರಂತರಂ ಯಾತ್ವಪೂರ್ವ ಪದಶ್ರೇಣೀಂ ಚಾರ್ವಪೂರ್ವ ಪದಶ್ರೇಣೀಂ ದುರ್ವಾಗ್ಗರ್ವಾಪಹಾರಿ ಸರ್ವೇಷ್ಟಕಾರಿಣೀಮುರ್ವೀಂ ಕುರುವೇ ಸರಸಭಾರತೀಂ. ಹರಿ ಓಂ. ವಾದಿರಾಜ ಗುರು ಸಾರ್ವಭೌಮರು ವಾಯುದೇವರ 3 ರೂಪಗಳ ಪರಶುಕ್ಲತ್ವದ ಸಮರ್ಥನೆಯನ್ನು ಮಾಡಿ ಈಗ ವಾಯುದೇವರ ಮೂಲ ರೂಪದ ಪರಶುಕ್ಲತ್ವವನ್ನ ನಮ್ಮ ಮನಸ್ಸಿಗೆ ಇನ್ನೂ ಸ್ಪಷ್ಟವಾಗಿ ಅರ್ಥ ಮಾಡಿಸ್ತಾ ಸಮರ್ಥನೆಯನ್ನ ಮಾಡ್ತಾ ಇದ್ದಾರೆ. ಯಾವುದದು? ಕಿಂಚ ಸರ್ವೈರಪಿ ಗ್ರಂಥಸ್ಯಾರಂಭೆ ಪಠ್ಯತೆ ತು ಯಾ ಸಶಾಂತಿರಂತೆ ಪಠಿತಂ ಉರುಕ್ರಮಪದೋದಿತಂ ಸರ್ವೋತ್ತಮಂ ಪುನರ್ನಂತುಂ ಜಿಜ್ಞಾಸ್ಯ ಬ್ರಹ್ಮ ಸಂಜ್ಞಯಾ ಸಮಾಹೂಯ ನಮಸ್ಕೃತ್ಯ ಪುನಸ್ತತ್ ಪ್ರಿಯ ಕಿಂಕರಂ ಪ್ರಾಣಂಚ ತದ್ದದ್ಗ್ರಂಥಾದೌ ನಮಸ್ಕರ್ತುಂ ದಿನೇ ದಿನೇ ಬಲಜ್ಞಾನ ಸ್ವರೂಪತ್ವಾತ್ ಸರ್ವಾಸುರ ವಿಮರ್ದನೆ ಸಮರ್ಥಂ ವಾಯುದೇವಂಚ ಸಮಾಹೂಯ ನನಾಮಚ. ಇನ್ನೊಂದು ಹೇಳ್ತಾರೆ ವಾದಿರಾಜರು, ಪ್ರತಿಯೊಬ್ಬರು ವಿಷ್ಣು ಸರ್ವೋತ್ತಮತ್ವವನ್ನು ಹೇಳೋರು, ವಿಷ್ಣು ಸರ್ವೋತ್ತಮ ಇರಬಹುದೋ ಇಲ್ವೋ ಅನ್ನೋದಾಗಿ ಡೌಟ್ ಪಡತಕ್ಕಂಥವರು, ವಿಷ್ಣು ಒಬ್ಬನೇ ಸರ್ವೋತ್ತಮ ಅಲ್ಲ ರುದ್ರಾದಿಗಳು ಸರ್ವೋತ್ತಮರು ಅಂತ ಹೇಳೋರು, ಒಟ್ನಲ್ಲಿ ವೇದ ಅಧ್ಯಯನ ಮಾಡೋರು ಯಾರೇ ಇರಲಿ ಶಾಂತಿ ಮಂತ್ರ ಅಂತ ಒಂದಿದೆ. ಶನ್ನೋ ಮಿತ್ರ ಶಂ ವರುಣಃ ಅಂತ ಶಾಂತಿ ಮಂತ್ರ. ಆ ಶಾಂತಿ ಮಂತ್ರವನ್ನ ಪ್ರತಿಯೊಂದು ಗ್ರಂಥಗಳ ಆರಂಭದಲ್ಲಿ ಗುರು ಶಿಷ್ಯ ಪರಂಪರೆಯಲ್ಲಿ ಗುರುಕುಲಗಳಲ್ಲಿ ವಿದ್ಯಾಪೀಠಗಳಲ್ಲಿ ಪಾಠ ಮಾಡ್ತಾರೆ. ವೇದಗಳ ಅಧ್ಯಯನ ಆರಂಭ ಮಾಡುವಾಗ ಈ ಶಾಂತಿ ಮಂತ್ರವನ್ನು ಹೇಳೋದು ಕ್ರಮ. ಅಧ್ಯಯನ ಮುಗಿಸುವಾಗ ಉತ್ತರ ಶಾಂತಿ, ಪೂರ್ವ ಶಾಂತಿ, ಆ 2 ಶಾಂತಿ ಮಂತ್ರಗಳು ಇದೆ. ಅದರಲ್ಲಿ ಏನು ಹೇಳ್ತಾರೆ? ಶನ್ನೋ ಮಿತ್ರ ಶಂ ವರುಣ ಶನ್ನೋ ಭವತು ಅರ್ಯಮ ಶನ್ನ ಇಂದ್ರ ಬೃಹಸ್ಪತಿ ಅಂತೆಲ್ಲ ವರುಣ, ಅರ್ಯಮ, ಇಂದ್ರ, ಬೃಹಸ್ಪತಿ, ಮಿತ್ರ ಈ 5 ನಾಮಗಳಿಂದ ಪಂಚರೂಪಿ ಭಗವಂತನ ಸ್ತೋತ್ರ ಮಾಡುತ್ತೆ. ತೈತ್ತಿರೀಯ ಉಪನಿಷತ್ತಿನ ಆರಂಭದಲ್ಲಿ ಬರುವಂತಹ ಮಂತ್ರ ಇದು. ಯಾಕೆ ಅಂದ್ರೆ ಆ ಉಪನಿಷತ್ತು ಪಂಚರೂಪಿ ಭಗವಂತನ ಮಹಿಮೆಯನ್ನು ಹೇಳ್ತಾ ಇದೆ. ಪಾಂತಂವಾ ಇದಗುಂ ಸರ್ವಂ ಅಂತ ಇಡೀ ಪ್ರಪಂಚ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣನಿಂದ ಮುಚ್ಚಿ ಹೋಗಿದೆ, ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಅಂತ ಪಂಚರೂಪಿ ಭಗವಂತನ ಬಗ್ಗೆ ತಿಳಿಸಿಕೊಡ್ತಾರೆ. ಆದ್ದರಿಂದ 5 ಭಗವದ್ ರೂಪಗಳನ್ನ ಮಿತ್ರ, ವರುಣ, ಅರ್ಯಮ, ಇಂದ್ರ, ಬೃಹಸ್ಪತಿ ಅಂತ ಉಲ್ಲೇಖ ಮಾಡಿದೆ ಆ ಉಪನಿಷತ್ತು. ಹಾಗೆ ಹೇಳ್ಬೇಕಾದ್ರೆ ಶನ್ನೋ ವಿಷ್ಣು ಉರುಕ್ರಮ ಅಂತ ಭಗವಂತನನ್ನ, ವಿಷ್ಣುವನ್ನ ಉರುಕ್ರಮ ಅಂತ ಕರೆದಿದ್ದಾರೆ. ಅಲ್ಲಿ ಉರುಕ್ರಮ ಅಂದ್ರೆ ತ್ರಿವಿಕ್ರಮ ಅಂತ ಅರ್ಥ, ಅನಂತ ಗುಣ ಪರಿಪೂರ್ಣ ಅಂತ ತಾತ್ಪರ್ಯ. ಅವನು ಯಾರು? ಆ ಉರುಕ್ರಮನಾದ ವಿಷ್ಣು ಯಾರು ಅಂದ್ರೆ ಅವನು ಬ್ರಹ್ಮ. ಬ್ರಹ್ಮ ಅಂದ್ರೆ ಯಾರು? ಚತುರ್ಮುಖ ಬ್ರಹ್ಮದೇವರಲ್ಲ. ವೇದಾಂತದಲ್ಲಿ ನಾರಾಯಣ, ವಿಷ್ಣು, ಕೃಷ್ಣ ಅಂತ ಹೇಳಲ್ಲ. ಬ್ರಹ್ಮ ಯಾವುದು? ಬ್ರಹ್ಮ ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ ಅನ್ನುವ ಸೂತ್ರದಲ್ಲಿ ಆ ಬ್ರಹ್ಮ ಶಬ್ದ ಯಾರನ್ನು ಹೇಳ್ತಾ ಇದೆ ಅಂತ ಹೇಳುವಾಗ ಶ್ರೀಮದಾಚಾರ್ಯರು ಬ್ರಹ್ಮ ಶಬ್ದಶ್ಚ ವಿಷ್ಣಾವೇವ ಅಂತ ಆ ಬ್ರಹ್ಮ ಶಬ್ದ ವಿಷ್ಣುವನ್ನೇ ಹೇಳ್ತಾ ಇದೆ, ಇತರ ದೇವತೆಗಳನ್ನಲ್ಲ ಅಂತ ಹೇಳಿ ಯಾರನ್ನ ಜಿಜ್ಞಾಸೆ ಮಾಡಬೇಕು
ಜಿಜ್ಞಾಸ ಅಂದ್ರೆ ತಿಳ್ಕೊಳ್ಳೋದು ಅಂತ ಅರ್ಥ. ವಿಚಾರ ಮಾಡೋದು ಅಂತ ಅರ್ಥ. ಯಾರ ಬಗ್ಗೆ ವಿಚಾರ ಮಾಡಬೇಕು ಅಂದ್ರೆ ಬ್ರಹ್ಮನ ಬಗ್ಗೆ ವಿಚಾರ ಮಾಡಬೇಕು. ಆ ಬ್ರಹ್ಮ ಯಾರು? ವಿಷ್ಣು ಅನ್ನೋದನ್ನ ಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ನಿರೂಪಣೆ ಮಾಡಿದ್ದಾರೆ. ಯಾರವನು ಬ್ರಹ್ಮ ಅಂತಂದ್ರೆ ಉಪನಿಷತ್ತು ಸ್ಪಷ್ಟವಾಗಿ ವಿಷ್ಣುವನ್ನೇ ಬ್ರಹ್ಮ ಅಂತ ಕರೆದು ಉರುಕ್ರಮ ಅಂತ ಹೇಳಿ ನಮಸ್ಕಾರ ಮಾಡಿದೆ. ನೆಕ್ಸ್ಟ್ ಸೆಕೆಂಡೇ ಶನ್ನೋ ವಿಷ್ಣುರುರುಕ್ರಮ ನಮೋ ಬ್ರಹ್ಮಣೆ ಅಂತ ಹೇಳ್ತಾ ಇದ್ದ ಹಾಗೆ ನೆಕ್ಸ್ಟ್ ಆ ಭಗವಂತನಿಗೆ ಜಿಜ್ಞಾಸ್ಯ ಬ್ರಹ್ಮನಾದ ಶ್ರೀ ವಿಷ್ಣುವಿಗೆ ಅತ್ಯಂತ ಪ್ರಿಯರಾದವರು ಯಾರು ಅಂತಂದ್ರೆ ವಾಯುದೇವರು. ಪ್ರಿಯ ಕಿಂಕರರು, ಭಗವಂತನಿಗೆ ಅತ್ಯಂತ ಪ್ರೀತಿ ಪಾತ್ರರು ಮಹಾಲಕ್ಷ್ಮಿ ಆದ್ಮೇಲೆ. ಆದ್ದರಿಂದ ಅವರನ್ನ ನಮಸ್ತೆ ವಾಯು ಅಂತ ಸ್ತೋತ್ರ ಮಾಡಿದೆ. ಅಲ್ಲಿ ವಾಯು ಅನ್ನೋ ಶಬ್ದಕ್ಕೆ ಏನರ್ಥ ಅಂತ ನೆಕ್ಸ್ಟ್ ಶ್ಲೋಕದಲ್ಲಿ ಹೇಳ್ತಾರೆ ವಾದಿರಾಜರು. ಬಲಜ್ಞಾನ ಸ್ವರೂಪ ಅಂತ ಅರ್ಥ. ಎಲ್ಲ ದುಷ್ಟರನ್ನ ಸಂಹಾರ ಮಾಡುವವನು, ಅಸುರರನ್ನ ನಾಶ ಮಾಡ್ತಾನೆ, ಸಜ್ಜನರಿಗೆ ಅನುಗ್ರಹವನ್ನ ಮಾಡ್ತಾನೆ ಎಂಬುದಾಗಿ ಶಾಸ್ತ್ರಾಧ್ಯಯನ ಮಾಡ್ಲಿಕ್ಕೆ ಹೊರಟ ವ್ಯಕ್ತಿಗೆ ದುರ್ಜನರು ವಿಘ್ನ ಕೊಡಬಾರದು. ವಿಶೇಷವಾಗಿ ಶಾಸ್ತ್ರಜ್ಞಾನ ಬರಬೇಕು. ಅದಕ್ಕಾಗಿ ಉಪನಿಷತ್ತೇನು ಮಾಡಿದೆ? ಪರಬ್ರಹ್ಮನಾದ ನಾರಾಯಣನನ್ನ ವಿಷ್ಣು ಅಂತ ಕರೆದು ಅವನನ್ನ ಉರುಕ್ರಮ ಅಂತ ಹೇಳಿ ಅವ ನಮಗೆ ಶಂ ಕರೋತು ಮಂಗಳವನ್ನ ಉಂಟು ಮಾಡ್ಲಿ ಅಂತ ಹೇಳಿ ಅಂತಹ ವಿಷ್ಣುವಿಗೆ ನಮಸ್ಕಾರ. ಶಂ 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 ನಮಗೆ ಒಳ್ಳೇದು ಮಾಡ್ಲಿ, ಮಂಗಳವನ್ನುಂಟು ಮಾಡ್ಲಿ, ಜ್ಞಾನ ಎಲ್ಲ ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡಿದ್ರು. ಏನಂತ? ಬ್ರಹ್ಮಣೇ ನಮಃ ಅಂತ. ನೀನೇ ಬ್ರಹ್ಮ, ಅನಂತ ಕಲ್ಯಾಣ ಗುಣ ಪರಿಪೂರ್ಣ. ಬ್ರಹ್ಮಸೂತ್ರದ ಮೊದಲನೇ ಸೂತ್ರದಲ್ಲಿರುವ ಬ್ರಹ್ಮ ಶಬ್ದಕ್ಕೆ ವಾಚ್ಯನಾದವನು ನೀನೇ. ನೆಕ್ಸ್ಟ್ ವಾಯುದೇವರಿಗೆ ನಮಸ್ಕಾರ ಮಾಡ್ತಾರೆ. ದುಷ್ಟರನ್ನ ನಾಶ ಮಾಡು, ತತ್ವಜ್ಞಾನವನ್ನ ಯೋಗ್ಯರಿಗೆ ಕೊಡು, ನಮಸ್ಕಾರ ಮಾಡ್ತಾರೆ. ಭಗವಂತನನ್ನ ಬ್ರಹ್ಮ ಅಂತ ಕರೆದು ನಮಸ್ಕಾರ ಮಾಡಿದ ಉಪನಿಷತ್ತು ನೆಕ್ಸ್ಟ್ ವಾಯುದೇವರಿಗೆ ನಮಸ್ಕಾರ ಮಾಡಿದೆ. ಇಲ್ಲಿ ಯಾವುದೋ ವಾಯು ಕೋಣವಾಯು, ಉಸಿರಾಡಿಸೋ ವಾಯು ಅಂತೆಲ್ಲ ಅನ್ಕೊಳ್ಳೋ ಹಾಗಿಲ್ಲ. ಅವತ್ತು ಮಾಡಿದ್ದಲ್ಲ ಉಪನಿಷತ್ತಲ್ಲಿ, ಇವತ್ತಿಗೂ ಅದನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಇವತ್ತಿಗೂ ಸ್ತೋತ್ರ ಮಾಡ್ತಾ ಇದ್ದಾರೆ. ಆದ್ರಿಂದ ವಾಯು ಅಂದ್ರೆ ಏನು? ಯಸ್ಮಾದೈರ್ಜ್ಞಾನವಾಚಿ ವಶಬ್ದೋ ಬಲವಾಚಕ ತದ್ಬಲ ಜ್ಞಾನಶೀಲೋ ಯಃ ಸವಾಯುರಿತಿ ಕಥ್ಯತೆ ಸದಾ ವಿಷ್ಣುರ್ಚನೆ ಮುಖ್ಯ ಪ್ರತಿಮಾತ್ವಂ ಅನನ್ಯಗಂ ತಸ್ಯೈವಾಸ್ತೀತಿ ಸರ್ವೇಷಾಂ ದರ್ಶಯಂತಿ ಪುನಃ ಶ್ರುತಿ ಅಸಿತ್ವಮೇವ ಬ್ರಹ್ಮೇತಿ ತಮೇವ ಚ ಪ್ರಶಂಸತಿ. ಐ ಅಂತಂದ್ರೆ ಜ್ಞಾನ ಅಂತ ಅರ್ಥ. ಅಲ್ಲಿ ವಾಯು ಅನ್ನುವ ಶಬ್ದದಲ್ಲಿ ಅಯ ಅಂತ ಒಂದಿದೆ ನೋಡಿ. ಅಯ ವಾ ಆಯು, ವಾ ಆಯು. ಏನ್ ಹಾಗಂದ್ರೆ ವಾ ಅಂದ್ರೆ ಬಲ, ಆಯು ಅಂದ್ರೆ ಜ್ಞಾನ. ಆದ್ದರಿಂದ ಬಲಜ್ಞಾನ ಯಾರ ಸ್ವಭಾವವಾಗಿದೆಯೋ, ಯಾರು ಬಲಜ್ಞಾನ ಸ್ವರೂಪರಾಗಿದ್ದಾರೋ, ಸ್ವರೂಪದಲ್ಲೇ ಬಲ, ಸ್ವರೂಪದಲ್ಲೇ ಜ್ಞಾನ ಯಾರಿಗಿದೆ ಅವರನ್ನ ವಾಯು, ವ ಆಯು. ವ ಅಂದ್ರೆ ಬಲ, ಆಯು ಅಂದ್ರೆ ಜ್ಞಾನ. ಇನ್ನೊಂದು ಕಡೆಯಲ್ಲಿ ಆಯು ಅಂದ್ರೆ ಜ್ಞಾನ, ವಾಯು ಅಂದ್ರೆ ಬಲ, ವಾ ಅಂದ್ರೆ ಜ್ಞಾನ ಅಂತ ಹೇಳ್ತಾರೆ ಆಚಾರ್ಯ. ವಶಬ್ದೋ ಬಲವಾಚಕ. ಅಥವಾ ಇನ್ನೊಂದು ಕಡೆಯಲ್ಲಿ ವರಿತಿ ಜ್ಞಾನ ಉದ್ದಿಷ್ಟಂ ಅಂತ ಹೇಳುವಾಗ ಅಲ್ಲಿ ಆಗತ್ತೆ. ಒಟ್ನಲ್ಲಿ ಬಲಜ್ಞಾನ ಸ್ವರೂಪ ಅದು ವಾಯುದೇವರದ್ದು ಅಂತ ಗೊತ್ತಾಗುತ್ತೆ. ಆದ್ದರಿಂದ ವಾಯು ಅಂದ್ರೇನು? ಬಲಜ್ಞಾನ ಸ್ವರೂಪ. ಅವ್ರು ಯಾರು? ದೇವರನ್ನ ಪೂಜೆಯನ್ನ ಮಾಡಲಿಕ್ಕೆ ಮುಖ್ಯ ಪ್ರತಿಮಾ,
ಸಮರ್ಥನೆ ಮಾಡಿ ಆಯ್ತು. ಇತರ ಯಾವ ದೇವತೆಗಳು ಭಗವಂತನನ್ನ ಪೂಜೆ ಮಾಡಲಿಕ್ಕೆ ಮುಖ್ಯ ಪ್ರತಿಮೆಗಳಲ್ಲ. ವಾಯುದೇವರು ಮಾತ್ರ ಮುಖ್ಯ ಪ್ರತಿಮಾ. ಏನು ಸಮರ್ಥನೆ ಆಗಿದೆ ಆ ತತ್ವವನ್ನ ಮತ್ತೆ ತಿಳಿಸಿಕೊಡಬೇಕು, ಎಲ್ಲರಿಗೂ ವಿಶೇಷವಾಗಿ ದೃಢವಾಗಬೇಕು, ಆ ತತ್ವದ ದಾರ್ಢ್ಯ ಬರಬೇಕು ಅನ್ನೋ ಕಾರಣಕ್ಕೆ ನಮಸ್ತೆ ವಾಯು ಅಂತ ನಮಸ್ಕಾರ ಮಾಡಿ ವಾಯುದೇವರಿಗೆ ಕಂಪ್ಲೀಟ್ ಮಾಡಲ್ಲ. ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ. ಎಂಥ ದೊಡ್ಡ ಮಾತು ಹೇಳುತ್ತೆ ನೋಡಿ. ಪ್ರತ್ಯಕ್ಷ ಭಗವಂತ ನೀನೇ, ನೀನೇ ದೇವರು. ಐಕ್ಯ ಹೇಳ್ತಾ ಇಲ್ಲ ದೇವರು ಬೇರೆ ವಾಯುದೇವರು ಬೇರೆ ಅಂತ ನಿರೂಪಣೆ. ದೇವರೇ ವಾಯುದೇವರು, ವಾಯುದೇವರೇ ದೇವರು, ಐಕ್ಯ ಅಲ್ಲ. ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ಅಂದ್ರೆ ಕಣ್ಣಿಗೆ ಕಾಣದ ಸರ್ವೋತ್ತಮನಾದ ಬ್ರಹ್ಮಶಬ್ದ ವಾಚ್ಯನಾದ ನಾರಾಯಣನಿಗೆ ಮುಖ್ಯ ಪ್ರತಿಮೆ ನೀವೇ ಸ್ವಾಮಿ. ನಮಸ್ತೆ ವಾಯೋ ಅಂತ ಹೇಳಿ ಮುಗಿಸ್ಬೇಕಾಗಿತ್ತು ಉಪನಿಷತ್ತು, ಮುಗಿಸ್ಲಿಲ್ಲ. ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ. ಬ್ರಹ್ಮಶಬ್ದ ವಾಚ್ಯನಾದ ಉರುಕ್ರಮನಾದ ಶ್ರೀ ವಿಷ್ಣುವಿನ ಮುಖ್ಯ ಪ್ರತಿಮೆ ನೀವೇ ಅಂತ ಅವರ ಪ್ರಶಂಸೆಯನ್ನ ಮಾಡ್ತಾ ಇದೆ, ಅವರ ಸ್ತೋತ್ರವನ್ನ ಮಾಡ್ತಾ ಇದೆ. ಅಲ್ಲ, ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ಅಂತಂದ್ರೆ ಐಕ್ಯ ಹೇಳಿದಾಗಾಯ್ತಲ್ವಾ ಅಲ್ಲಿ. ವಾಯುದೇವರೇ ಭಗವಂತ ಅಂತ ಐಕ್ಯ ಹೇಳಿದಾಗಾಯ್ತಲ್ವಾ. ರಾಜರಂತಾರೆ ಐಕ್ಯ ಇಲ್ಲಪ್ಪ. ದೇವಸ್ಥಾನಕ್ಕೆ ಹೋಗ್ತೀವಿ, ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತೀವಿ, ಆಂಜನೇಯನ ಪ್ರತಿಮೆಗೆ ಅಲಂಕಾರ ಮಾಡಿದ್ದಾರೆ. ಅಲಂಕಾರ ಮಾಡುವಾಗ ಏನಂತಾರೆ? ಆಂಜನೇಯನ ಸಾಕ್ಷಾತ್ ದರ್ಶನ ನಮಗಾಗೋದಿಲ್ಲ, ಆದ್ದರಿಂದ ಆಂಜನೇಯನ ಸನ್ನಿಧಾನ ಈ ಪ್ರತಿಮೆಯಲ್ಲಿದೆ. ಆದ್ದರಿಂದ ಈ ಪ್ರತಿಮೆಗೆ ಮಾಡುವ ಅಲಂಕಾರ, ಅಭಿಷೇಕ, ಪೂಜೆ ಎಲ್ಲ ಆಂಜನೇಯನಿಗೆ ಮಾಡ್ತಾ ಇದ್ದೇವೆ. ಅನುಸಂಧಾನ ಮಾಡ್ತಾರೋ ಇಲ್ವೋ? ಕಣ್ಣಿಗೆ ಕಾಣದ ಆಂಜನೇಯ ಕಣ್ಣಿಗೆ ಕಾಣುವ ಈ ಪ್ರತಿಮೆಯಲ್ಲಿದ್ದಾನೆ. ಆದ್ದರಿಂದ ಪ್ರತ್ಯಕ್ಷ ಆಂಜನೇಯ ಈ ಪ್ರತಿಮೆಯ ಆಂಜನೇಯ ಅಲ್ಲ, ಕಣ್ಣಿಗೆ ಕಾಣದ ಆಂಜನೇಯನ ಸನ್ನಿಧಾನ. ಕಣ್ಣಿಗೆ ಕಾಣದ ಶ್ರೀನಿವಾಸ, ನರಸಿಂಹ, ಲಕ್ಷ್ಮೀ, ದುರ್ಗಾ, ಗಣಪತಿ, ಸ್ಕಂದ ಯಾವ್ಯಾವ ದೇವತೆಗಳಿದ್ದಾರೋ ಅವರು ಯಾರೂ ಕಣ್ಣಿಗೆ ಕಾಣಲ್ಲ ಅಷ್ಟು ಸ್ಪಷ್ಟವಾಗಿ. ಅವರ ಪರಮ ಮುಖ್ಯವಾದ ಸನ್ನಿಧಾನ ಅವರ ಪ್ರತಿಮೆಯಲ್ಲಿರುತ್ತೆ. ಆದ್ದರಿಂದ ಪ್ರತಿಮೆಗೆ ಮಾಡುವ ಅಲಂಕಾರವನ್ನ, ಪ್ರತಿಮೆಗೆ ಹಾಕುವ ಹಾರಗಳನ್ನ, ಕುಂಡಲಗಳನ್ನ, ಎಲ್ಲ ಅಲಂಕಾರಗಳನ್ನ ದೇವರಿಗೆ ಹೋಗುತ್ತೆ ಅಂತ ಈ ಪ್ರತ್ಯಕ್ಷ ಪ್ರತಿಮಾ ಇದೆ ಅಂತ ಯಾಕೆ ಪೂಜೆ ಮಾಡ್ತಾರೆ ಅನುಸಂಧಾನ ಇಟ್ಟುಕೊಂಡು? ಹೌದಾರೆ? ಅದೃಶ್ಯ ದೇವತಾ ಮುಖ್ಯ ಸನ್ನಿಧಾನವತಿ ತುಯ ದೇವಾಲಯಸ್ಥ ಪ್ರತಿಮಾ ತಾಂಚ ಸರ್ವೇಪಿ ಪಂಡಿತಾ ಪ್ರತ್ಯಕ್ಷ ದೇವಸ್ತ್ವಮಿತಿ ಪೂಜಯಂತಿ ದಿನೇ ದಿನೇ ಮಾಲಾ ಕುಂಡಲಹಾರಾದ್ಯೈ ಅಲಂಕುರ್ವಂತಿ ಸರ್ವದಾ. ಹೌದಾನೆ? ದೇವತಾ ದರ್ಶನ ನಮ್ಮಂತವರ್ಗ ಆಗುತ್ತೇನ್ರಿ ಸಾಮಾನ್ಯರಿಗೆ? ಆದ್ದರಿಂದ ಆ ದೇವತೆಯಂತೆ ಕಾಣುವ ರೂಪದಲ್ಲಾಗ್ಲಿ ಗುಣದಲ್ಲಾಗ್ಲಿ ಆ ದೇವತೆಯಂತೆ ಶಾಸ್ತ್ರದಲ್ಲಿ ಹೇಳಿದ ಪ್ರತಿಮೆಯನ್ನು ನಿರ್ಮಾಣ ಮಾಡಿ ದೇವಸ್ಥಾನದಲ್ಲಿ ಸ್ಥಾಪನೆ ಮಾಡಿ ಪೂಜೆ ಮಾಡ್ತಾರೆ, ಹಾರ ಹಾಕ್ತಾರೆ, ಅಲಂಕಾರಗಳು ಮಾಡ್ತಾರೆ, ಬಂಗಾರ ಹಾಕ್ತಾರೆ. ನೀನೇ ದೇವರು ಅಂತ ವ್ಯವಹಾರ ಮಾಡ್ತಾರೆ. ವ್ಯವಹಾರ ಮಾಡಿದ ಮಾತ್ರಕ್ಕೆ ಪ್ರತಿಮೆನೇ ದೇವರಾಗ್ಬಿಡುತ್ತಾ? ವಿದ್ವಾಂಸರೇ, ದೇವರ ದರ್ಶನ ತುಂಬಾ ಚೆನ್ನಾಗಾಯ್ತು ತಿರುಪ್ತಿಲಿ. ಯಾವ ದೇವ್ರನ್ನ ನೋಡಿದ್ರಿ? ಜಡ ಪ್ರತಿಮೆ ನೋಡಿದ್ ನೀವು, ದೇವ್ರನ್ನ ನೋಡಿಲ್ಲ. ರಂಗನಾಥ್ ದೇವ್ರನ್ನಂತೂ ಹತ್ತದಲ್ಲಿ ನೋಡ್ಬಿಟ್ಟೆ, ಶ್ರೀರಂಗದಲ್ಲಿ ಅಂತ. ಎಲ್ಲಿ ರಂಗನಾಥ್ ದೇವ್ರ ಹತ್ತದಲ್ಲಿ ನೋಡಿದ್ರಿ ನೀವು? ರಂಗನಾಥನ ಸನ್ನಿಧಾನ ಇರುವ ಜಡವಾದ ಪ್ರತಿಮೆ ನೋಡಿದ್ದು ನೀವು. ವ್ಯವಹಾರ ಏನ್ ಮಾಡ್ತೇವೆ? ಆ ದೇವರ ಸನ್ನಿಧಾನ ಇರೋದ್ರಿಂದ ಇದನ್ನೇ ದೇವರು ಅಂತ, ಪ್ರತಿಮೆನೇ ದೇವರು ಅಂತ ನಮ್ಮ ಅನುಸಂಧಾನ ಇಲ್ಲ. ವ್ಯವಹಾರ ಮಾಡಲ್ವಾ? ಹಾಗೇ ತಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ಅಂದ್ರೆ ಭಗವಂತನಿಗೆ ಅದೃಶ್ಯ ಸ್ವರೂಪನಾದ, ಕಣ್ಣಿಗೆ ಕಾಣದೇ ಇರುವಂತಹ ನಮ್ಮ ಸ್ವಾಮಿಗೆ ಪ್ರತ್ಯಕ್ಷ ಪ್ರತಿಮೆಯಪ್ಪ ನೀವು. ಅಂದ್ರೆ ನೀವೇ ದೇವರು ಅಂತ ಅರ್ಥ ಅಲ್ಲ, ಐಕ್ಯ ಹೇಳ್ತಾ ಇಲ್ಲ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡ್ರಿ ರಾಜರು. ಯದಿ ಸಾಕ್ಷಾತ್ ಬ್ರಹ್ಮಣೈಕ್ಯಂ ಶ್ರುತೇರನುಮತಂ ಭವೇತ್ ತರ್ಹಿ ಪ್ರತ್ಯಕ್ಷ ಶಬ್ದೇನ ವಿಶಿನಷ್ಟಿ
ಚತನ್ಕುತಃ. ರಾಜರಂತಾರೆ ಒಂದು ವೇಳೆ ನಮೋ ಬ್ರಹ್ಮಣೇ, ಸರ್ವೋತ್ತಮನಾದ ಬ್ರಹ್ಮಶಬ್ದ ವಾಚ್ಯನಾದ ಉರುಕ್ರಮನಾದ ವಿಷ್ಣುವಿಗೆ ನಮಸ್ಕಾರ. ವೇದ ಹೇಳ್ತು. ನೆಕ್ಸ್ಟ್ ನಮಸ್ತೆ ವಾಯು, ಬಲಜ್ಞಾನ ಸ್ವರೂಪರಾದ ವಾಯುದೇವರಿಗೆ ನಮಸ್ಕಾರ. ಇಷ್ಟು ಮಾಡಿ ವಾಯುದೇವರನ್ನ ಹೇಳುತ್ತೆ ವೇದ. ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ, ವಾಯುದೇವರೇ ನೀವೇ ಪ್ರತ್ಯಕ್ಷ ಬ್ರಹ್ಮರು. ಇಲ್ಲಿ ವಾಯುದೇವರಿಗೂ ಬ್ರಹ್ಮಶಬ್ದ ವಾಚ್ಯನಾದ ವಿಷ್ಣುವಿಗೂ ಐಕ್ಯ ಅಂತನ್ನೋದು ಹೇಳಿದ್ದಿದ್ರೆ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ, ಪ್ರತ್ಯಕ್ಷಂ ಅಂತ ಯಾಕೆ ಹೇಳ್ಬೇಕಾಗಿತ್ತು ವೇದ? ಪ್ರತ್ಯಕ್ಷ ಐಕ್ಯ ಅಂತ ಆಗಿದ್ದಿದ್ರೆ ನೀನೇ ಅನ್ಬೇಕಾಗಿತ್ತು, ತ್ವಮೇವ ಬ್ರಹ್ಮಾಸಿ ಅಂತ ಹೇಳ್ಬೇಕಾಗಿತ್ತು. ತ್ವಮೇವ ಪ್ರತ್ಯಕ್ಷಂ ಅಂತ ಯಾಕೆ ಹೇಳ್ಬೇಕು ಅಂದ್ರೆ, ಕಣ್ಣಿಗೆ ಕಾಣದೇವರೋನೊಬ್ಬ ಇದ್ದಾನೆ, ಕಣ್ಣಿಗೆ ಕಾಣೋ ನೀನೊಬ್ಬ ಇದ್ದಿ ಅಂತ. ಕಣ್ಣಿಗೆ ಕಾಣದ ವಿಷ್ಣು ಕಣ್ಣಿಗೆ ಕಾಣುವ ನಿನ್ನಲ್ಲಿ ಸನ್ನಿಹಿತನಾಗಿದ್ದಾನೆ ಅಲ್ವಾ? ದೇವಸ್ಥಾನದಲ್ಲಿ ಪ್ರತಿಮೆ ಇದೆ ರೀ, ಅದಕ್ಕೆ ಆ ಉದಾಹರಣೆ ಕೊಟ್ಟಿದ್ ವಾದಿರಾಜರು. ಆ ಪ್ರತಿಮೆಯ ಒಳಗೆ ದೇವರಿದೆ, ಆ ದೇವತೆ ಇದೆ. ಯಾವುದೋ ಆಂಜನೇಯನೋ ಗಣಪತಿಯೋ, ಅವಾಗ ಹೇಳಿದ್ನಲ್ಲ, ಪ್ರತಿಮೆ ಒಳಗೆ ಆಯಾ ದೇವತೆಗಳಿದ್ದಾರೆ. ನಾವೇನ್ ಮಾಡ್ತೀವಿ? ಅಭಿಷೇಕ ಅಲಂಕಾರ ಎಲ್ಲ ಪ್ರತಿಮೆಗೆ ಮಾಡ್ತೀವಿ. ನಮ್ಮ ಅನುಸಂಧಾನ ಏನು? ಪ್ರತಿಮೆಗೆ ಅಲಂಕಾರ ಮಾಡ್ತಿರೋದಲ್ಲ, ಅಭಿಷೇಕ ಅಲ್ಲ, ನೈವೇದ್ಯ ಅಲ್ಲ, ಪ್ರತಿಮಾಂತರ್ಗತವಾದ ದೇವತೆಯ ಸನ್ನಿಧಾನವನ್ನ ಅನುಸಂಧಾನ ಮಾಡ್ಕೊಂಡು ನಾವು ಮಾಡೋದು ಪೂಜೆ. ಪ್ರತಿಮಾ ಪೂಜೆ ಅಂದ್ರೆ ಕಲ್ಲು ಮಣ್ಣಿಗೆ ಪೂಜೆ ಮಾಡೋದಲ್ಲ. ನ ಪ್ರತೀಕೆ ನಹಿ ಸಹ ಅನ್ನುವ ಸೂತ್ರದಲ್ಲಿ ಪ್ರತಿಮಾಂತರ್ಗತನಾಗಿ ಭಗವಂತ ಇದ್ದಾನೆ, ಪ್ರತಿಮಾ ರೂಪ ಅಲ್ಲ ದೇವರು ಅಂತ ನಿರ್ಣಯ ಮಾಡಿಕೊಟ್ಟಿದ್ದಾರೆ ವೇದವ್ಯಾಸ ದೇವರು ಬ್ರಹ್ಮಸೂತ್ರಗಳಲ್ಲಿ. ಆದ್ದರಿಂದ ಪ್ರತಿಮೆಯ ಒಳಗೆ ದೇವತಾ ಶಕ್ತಿ ಇದೆ, ಆ ಶಕ್ತಿಗೆ ನಾವು ಮಾಡೋ ಅಲಂಕಾರ ಅಭಿಷೇಕ ಪೂಜೆ ಹೋಗ್ತಾ ಇದೆ, ತಲುಪತ್ತೆ ಅಂತ ನಮ್ಮ ಅನುಸಂಧಾನ. ಜ್ಞಾನಿಗಳು ಪಂಡಿತರು ಹಾಗೆ ಮಾಡ್ತಾರೆ ಅಲ್ವಾ? ಹೊರತು ಪ್ರತಿಮೆಯೇ ದೇವರು ಅನ್ನಲ್ಲ. ಹಾಗೆ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ಅಂದ್ರೆ ಭಗವಂತನ ಪೂಜೆಯನ್ನ ಮಾಡಲಿಕ್ಕೆ ಮುಖ್ಯ ಪ್ರತಿಮಾ, ಭಗವಂತನ ಸನ್ನಿಧಾನ ಇರುವ ಪ್ರಧಾನವಾದ ಪ್ರತಿಮಾ ನೀವು ಅಂತ ಹೇಳ್ತಾ ಇದೆ ವೇದ. ಎಷ್ಟು ಚೆನ್ನಾಗಿ ಹೇಳುತ್ತೆ ನೋಡಿ. ನಮೋ ಬ್ರಹ್ಮಣ ಇತ್ಯಸ್ಮಿನ್ ಪೂರ್ವವಾಕ್ಯೆ ಯತಶ್ರುತಿ ನೋವಾಚೇದಂ ಪದಂ ತೇನ ಪ್ರತ್ಯಕ್ಷಂ ಬ್ರಹ್ಮ ತನ್ಮತಂ ಯತಶ್ಚ ವಾಯೋರ್ಬ್ರಹ್ಮತ್ವಂ ಪ್ರತ್ಯಕ್ಷ ಪದಪೂರ್ವಕಂ ಪ್ರಾಯುಂ ತಚಾ ವ್ಯವಹಿತೋತ್ತರವಾಕ್ಯೆ ತತಶ್ರುತೇಃ ಭಾವಸ್ಸೋಯಮಿತಿ ಪ್ರೇಕ್ಷಾವತಾಂ ಸಮ್ಮತಮೇವ ಹಿ ಯದಕ್ಷೇಣೇಕ್ಷತೆ ವಸ್ತು ತದೇವಾಹುಸ್ತ ಇತ್ಯಪಿ. ನಮಸ್ತೆ ವಾಯವಿತ್ಯೇವ ಯಾವಾಯುಂ ವಕ್ತಿ ಸಾ ಶ್ರುತಿ ಯತೋ ಬ್ರಹ್ಮತಯಾ ನಾಹ ತತ್ಪರೋಕ್ಷಂ ಅಬೂದ್ಧಿಯತ್. ಚೆನ್ನಾಗಿದೆ ನೋಡಿ ವಾಕ್ಯಗಳಿದೆಲ್ಲ. ನಮಸ್ತೆ ವಾಯೋ ಅಂತ ಸ್ತೋತ್ರ ಮಾಡುವಾಗ ವೇದ ಹೇಳ್ತು, ದೇವರ ಸ್ತೋತ್ರವನ್ನ ಶನ್ನೋ ಮಿತ್ರ ಶಂಬರುಣಃ ಶನ್ನೋ ಭವತ್ವರ್ಯಮ ಶನ್ನ ಇಂದ್ರೋ ಬೃಹಸ್ಪತಿ ಶನ್ನೋ ವಿಷ್ಣುರುಕ್ರಮಃ ಅಂತ ಹೇಳಿ ನಮೋ ಬ್ರಹ್ಮಣೆ ಅಂತ ಹೇಳ್ತು ವೇದ. ಅಲ್ಲಿ ನಮೋ ಬ್ರಹ್ಮಣೆ ಅನ್ನುವಂತಹ ವಾಕ್ಯದಲ್ಲಿ ನಮೋ ಪ್ರತ್ಯಕ್ಷ ಬ್ರಹ್ಮಣೆ ಇಲ್ಲ. ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ಅಂತ ಹೇಳಿದ್ಯಾರಿಗೆ? ವಾಯುದೇವರಿಗೆ. ಭಗವಂತನಿಗೆ ಬ್ರಹ್ಮಶಬ್ದ ವಾಚ್ಯನಾದ ಭಗವಂತನಿಗೆ ನಮಸ್ಕಾರ ಅಂತ ಶ್ರುತಿ ಉಪನಿಷತ್ತು ಹೇಳುವಾಗ ನಮೋ ಪ್ರತ್ಯಕ್ಷ ಬ್ರಹ್ಮಣೆ ಅಂತ ಹೇಳಿದ್ಯಾ? ಕಷ್ಟನೇ ಇಲ್ಲ, ಇದೆಲ್ಲ ಸುಲಭದಲ್ಲಿ ಅರ್ಥವಾಗುವಂತಹ ವಾಕ್ಯಗಳು. ನಮೋ ಪ್ರತ್ಯಕ್ಷ ಬ್ರಹ್ಮಣೆ ಅಂತ ಹೇಳಿಲ್ಲ ರೀ, ಬರೀ ನಮೋ ಬ್ರಹ್ಮಣೆ ಅಂತ ಹೇಳಿದೆ. ಅದ್ರ ಅರ್ಥ ಏನು? ನೀನು ಕಣ್ಣಿಗೆ ಕಾಣೋದಿಲ್ಲ, ನೀನು ಅಪ್ರತ್ಯಕ್ಷ, ಸರ್ವೋತ್ತಮನಾದ ಭಗವಂತನ ದರ್ಶನ ಸುಲಭದಲ್ಲಿ ಆಗೋದಿಲ್ಲ. ಆಗ್ತಾ ಇದೆ. ಅದೃಶ್ಯ ಭಗವಂತ,
ಕಣ್ಣಿಗೆ ಕಾಣಲ್ಲ ಅವನ ಗುಣ. ಅದೃಶ್ಯತ್ವಾದಿ ಗುಣಕೋ ಧರ್ಮೋಕ್ತೇ, ವೇದ ಹೇಳಿದೆ, ಸೂತ್ರ ನಿರ್ಣಯ ಮಾಡಿದೆ, ದೇವರು ಕಾಣಲ್ಲ ಕಣ್ಣಿಗೆ ಅಂತ. ತದವ್ಯಕ್ತ ಮಾಹಿ ಎನ್ನುವ ಸೂತ್ರದಲ್ಲೂ ದೇವರನ್ನು ಹೇಳಿದ್ದಾರೆ. ಅಷ್ಟು ಸುಲಭ ದೇವರ ದರ್ಶನ ಆಗೋದಿಲ್ಲ ಅಂತ. ಪ್ರತ್ಯಕ್ಷ ಬ್ರಹ್ಮ ಅಂತ ಹೇಳಲಿಲ್ಲ, ಅಪ್ರತ್ಯಕ್ಷ ನೀನು, ಕಣ್ಣಿಗೆ ಕಾಣದೇ ಇರತಕ್ಕಂಥ ಸ್ವಭಾವ ನಿಂದು. ಅಷ್ಟು ಸುಲಭಕ್ಕೆ ಯಾರಿಗೂ ದರ್ಶನ ಕೊಡೋಲ್ಲ ನೀನು ಅಂತ ಹೇಳಿ, ನೆಕ್ಸ್ಟೇ ನಮಸ್ತೆ ವಾಯು ಅಂತ ಹೇಳಿ ವಾಯುದೇವರಿಗೆ ನಮಸ್ಕಾರ ಮಾಡಿ, ಅದರ ನೆಕ್ಸ್ಟ್ ವಾಕ್ಯವೇ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ಅಂತ. ಅಂದ್ರೆ ಅಪ್ರತ್ಯಕ್ಷನಾದ ಪರಬ್ರಹ್ಮನಾದ ನಾರಾಯಣನಿಗೆ ಪ್ರತ್ಯಕ್ಷ ಪ್ರತಿಮಾ ನೀನಪ್ಪ. ಎಷ್ಟು ಚೆನ್ನಾಗಿ ಹೇಳುತ್ತೆ ನೋಡಿ. ಅದರಿಂದ ಎರಡು ಗೊತ್ತಾಯಿತು, ಪ್ರತ್ಯಕ್ಷ ಬ್ರಹ್ಮ ವಾಯುದೇವರು, ಅಪ್ರತ್ಯಕ್ಷ ಬ್ರಹ್ಮ ನಾರಾಯಣ ಅನ್ನೋದು ವೇದದ ಸ್ಪಷ್ಟ ಅಭಿಪ್ರಾಯ. ಬ್ರಹ್ಮ ಅಂದ್ರೆ ಗುಣಪೂರ್ಣ, ದೊಡ್ಡವನು ಅಂತ, ಮಹತ್ತತ್ವಾಭಿಮಾನಿ ಅಂತ ಅರ್ಥ. ವಾಯುದೇವ ದೊಡ್ಡವರೇ ಅಲ್ವಾ. ಬ್ರಹ್ಮ ಅಂದ್ರೆ ದೊಡ್ಡದು ಅಂತ ಅರ್ಥ. ಬ್ರಹ್ಮ ಅಂದ್ರೆ ಅನಂತ ಗುಣ ಪರಿಪೂರ್ಣ ಅಂತ. ಅನಂತ ಗುಣ ಪರಿಪೂರ್ಣನಾಗಿ ದೊಡ್ಡವನಾದವನು, ಅಪ್ರತ್ಯಕ್ಷನಾದವನು ನಾರಾಯಣ. ಜೀವರಾಶಿಗಳಲ್ಲೇ ದೊಡ್ಡ ಸಾಧಕರಾಗಿ, ದೇವರ ಪ್ರೀತಿ ಕಿಂಕರರಾಗಿ ಜೀವೋತ್ತಮರಾದ ಪ್ರತ್ಯಕ್ಷ ಬ್ರಹ್ಮ ವಾಯುದೇವರು ಅನ್ನೋದನ್ನ ವೇದ ಎಷ್ಟು ಈಸಿಯಾಗಿ ಅರ್ಥ ಮಾಡಿಸ್ತಾ ಇದೆ. ಆದ್ದರಿಂದ ಜ್ಞಾನಿಗಳು ಇದನ್ನೇ ಒಪ್ತಾರ್ರಿ. ಜ್ಞಾನಿಗಳ ಅಭಿಪ್ರಾಯ ಏನು ಗೊತ್ತಾ? ಜ್ಞಾನಿಗಳು ಏನು ಹೇಳ್ತಾರೆ ಗೊತ್ತಾ? ಜ್ಞಾನಿಗಳ ಮನಸ್ಸಲ್ಲಿ ಏನಿದೆ ಗೊತ್ತಾ? ಪ್ರತ್ಯಕ್ಷ ಅಂದ್ರೆ ಏನ್ ಗೊತ್ತಾ? ಯಾವುದು ಇಂದ್ರಿಯಗಳಿಗೆ ಕಾಣ್ತದೆ ಅದು ಪ್ರತ್ಯಕ್ಷ. ಅಲ್ಲ, ವಾಯುದೇವರು ಕಣ್ಣಿಗೆಲ್ಲ ಕಾಣ್ತಾರೆ, ಅವರು ಅಪ್ರತ್ಯಕ್ಷ ತಾನೆ. ತ್ವಗಿಂದ್ರಿಯಕ್ಕೆ ವಾಯುದೇವರು ಗೋಚರರಾಗ್ತಾರಲ್ಲ ನಮ್ಗೆ. ಗಾಳಿ ಅಂದ್ರೇನು? ಯಾವುದೋ ಭೂತವಾಯು ಅಲ್ಲ, ಭೂತವಾಯುವಿನ ಒಳಗೆ ಮುಖ್ಯ ಹೇಗೆ ಪ್ರಕೃತಿಯಲ್ಲಿ ಮಹಾಲಕ್ಷ್ಮೀ ದೇವಿಯ ಸನ್ನಿಧಾನ ಇದೆಯೋ ಹಾಗೆ ವಾಯುವಿನಲ್ಲಿ, ಭೂತವಾಯುವಿನಲ್ಲಿ ಮುಖ್ಯ ಪ್ರಾಣದೇವರ ಸನ್ನಿಧಾನ ಇದೆ. ಆದ್ದರಿಂದ ವಾಯುದೇವರು ಪ್ರತ್ಯಕ್ಷ ಗೋಚರರು. ಗಾಳಿಯ ರೂಪದಲ್ಲಿ, ಸ್ಪರ್ಶ ರೂಪದಿಂದ ವಾಯುದೇವರ ಅನುಭವ ನಮಗೆ ನಿತ್ಯವಾಗ್ತದೆ. ಆದ್ದರಿಂದ ವಾಯುದೇವರು ಪ್ರತ್ಯಕ್ಷ ಇಂದ್ರಿಯಕ್ಕೆ ಗೋಚರರಾಗ್ತಾರೆ, ತ್ವಗಿಂದ್ರಿಯಕ್ಕೆ. ಆದ್ದರಿಂದ ವೇದ ನಮೋ ಬ್ರಹ್ಮಣೆ ಅಂತ ಹೇಳಿ, ನಮಸ್ತೆ ವಾಯು ಅಂತ ಹೇಳಿ, ನಮಸ್ತೆ ವಾಯು ಅಂತೂ ನಿನಗೆ ಅಂತ ಹೇಳ್ತು. ನಿನಗೆ ಅಂತಂದ್ರೆ ಪ್ರತ್ಯಕ್ಷ ಗೋಚರವಾದ ವಸ್ತುವಿಗೆ ಮಾತ್ರ ನಿನಗೆ. ಆಚಾರ್ಯರೇ ನಿಮಗ್ ನಮಸ್ಕಾರ. ಅವ್ರ ಶಬ್ದ ಕೇಳ್ತಾ ಇರ್ಬೇಕು, ಅವ್ರ ರೂಪ ಕಣ್ಣೆದ್ರಿಗೆ ಇರ್ಬೇಕು. ನಿಮಗೆ ಅಂತ ಹೇಳ್ಬೇಕಾದ್ರೆ ಅವರ ಶಬ್ದ, ಈ ಆನ್ಲೈನ್ ಅಲ್ಲಿ ನಮಸ್ಕಾರ ಮಾಡ್ತೀನಿ ಆಚಾರ್ಯ ನಿಮಗೆ ಅಂದ್ರೆ ನನ್ನ ಶಬ್ದ ಕೇಳ್ತಾ ಇದೆ ನಿಮಗೆ. ನಿಮ್ ಮನೆಗೆ ಬಂದಾಗ ಸಾಕ್ಷಾತ್ತಾಗಿ ಕಣ್ಣಿಗೆ ಪ್ರತ್ಯಕ್ಷ. ಇಲ್ಲಿ ನಾನು ಮೊಬೈಲ್ ಮೂಲಕ ನಿಮ್ಮ ಕಿವಿಗೆ ಪ್ರತ್ಯಕ್ಷ ಅಲ್ವಾ? ನಿಮಗೆ, ನಿನಗೆ ಅಂತ ಅನ್ನುವಾಗ ಪ್ರತ್ಯಕ್ಷ ಇರಬೇಕು. ಸುಮ್ನೆ ಹೇಳಕ್ಕಾಗಲ್ಲ. ಅಲ್ಲೆಲ್ಲೋ ಕೂತೋ ನಿಮಗೆ ಅಂತ ಹೇಳಲ್ಲ. ಎಲ್ಲೋ 100 ಕಿಲೋಮೀಟರ್ ದೂರದಲ್ಲಿ ನಾವು ಮಾತಾಡೋದು ಗೊತ್ತಾಗಲ್ಲ, ನಮಸ್ಕಾರ ಮಾಡೋದು ಗೊತ್ತಾಗಲ್ಲ. ಅಂತವ್ರಿಗೆ ಆಚಾರ್ಯರೇ ನಿಮಗೆ ನಮಸ್ಕಾರ ಅಂತಂದ್ರೆ ಹೆಂಗ್ ಗೊತ್ತಾಗತ್ತೆ? ನೀವು ಮೊಬೈಲ್ ಪಾಠ ಮುಗಿದ್ಮೇಲೆ ಎಕ್ಸಿಟ್ ಆಗಿ ಲೆಫ್ಟ್ ಆಗಿ ಮೊಬೈಲ್ ಮುಂದೆ ಮರುತಾಚಾರ್ಯ ನಿಮಗೆ ನಮಸ್ಕಾರ ನನಗೆ ಗೊತ್ತಾಗತ್ತೆ? ಆದ್ದರಿಂದ ತೇ ಅನ್ನುವ ಶಬ್ದ ಪ್ರಯೋಗ ಮಾಡಿದೆ ಅಂತಂದ್ರೆ ತಾತ್ಪರ್ಯ ಹೇಳಿ ನೋಡೋಣ. ಕಣ್ಣೆದ್ರೆ ಕಾಣ್ತಾ ಇದ್ದಾರೆ ಅಂತ. ಯಾವ ಇಂದ್ರಿಯ ಗೋಚರರಾಗ್ತಾರೆ ವಾಯುದೇವರು? ತ್ವಗಿಂದ್ರಿಯಕ್ಕೆ, ಸ್ಪರ್ಶಕ್ಕೆ ಸಿಗ್ತಾರೆ. ಆದ್ದರಿಂದ ಜ್ಞಾನಿಗಳ ಅಭಿಪ್ರಾಯ ಏನು ಗೊತ್ತಾ? ಯಾವುದು ಪ್ರತ್ಯಕ್ಷಕ್ಕೆ ಅನುಭವಕ್ಕೆ ಬರುತ್ತೆ ಅದನ್ನ ಸಂಬೋಧನೆ ಮಾಡ್ತಾರೆ, ನಿನಗೆ, ನಿಮಗೆ ಅಂತ. ವೇದ ನಮಸ್ತೆ ವಾಯು, ಪ್ರತ್ಯಕ್ಷಕ್ಕೆ ಸಿಗುವ ವಾಯುದೇವರೇ ನಿಮಗೆ ನಮಸ್ಕಾರ, ನೀವು ಪ್ರತ್ಯಕ್ಷ ಬ್ರಹ್ಮ, ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ. ಆದ್ದರಿಂದ ಐಕ್ಯ ಇಲ್ಲ. ನಮಸ್ತೆ ವಾಯೋ ಅಂತ ವೇದ ಹೇಳ್ತು. ನಮಸ್ತೆ ವಾಯವಿತ್ಯೇವ ಯಾವಾಯುಂ ವಕ್ತಿ ಸಾ ಶ್ರುತಿ ಯತೋ ಬ್ರಹ್ಮತಯಾ ನಾಹ ತತ್ಪರೋಕ್ಷಮಬೂಧ್ಯಯತ್.
ನಮಸ್ತೆ ವಾಯು ಅಂತ ವೇದ ಹೇಳ್ತು. ತ್ವಮೇವ ಬ್ರಹ್ಮಾಸಿ ಅಂತ ಹೇಳಲಿಲ್ಲ. ತ್ವಮೇವ ಬ್ರಹ್ಮಾಸಿ ಅಂದ್ರೆ ವಾಯುದೇವರೇ ಬ್ರಹ್ಮ ಅಂತ ಆಗ್ಬೇಕಾಗಿತ್ತು. ಮತ್ತೆ ವೇದ ಏನ್ ಹೇಳಿತು? ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ, ಅನುಭವಕ್ಕೆ ಬರುವ ಬ್ರಹ್ಮ ನೀನು, ಅನುಭವಕ್ಕೆ ಬರದೇ ಇರುವಂತ ಅಪ್ರತ್ಯಕ್ಷ ಬ್ರಹ್ಮ ಒಬ್ಬ ಇದ್ದಾನೆ ಅಂತ ಗೊತ್ತಾಯ್ತು. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡ್ರಿ. ಪರೋಕ್ಷ ಬ್ರಹ್ಮ ಒಬ್ಬ ಇದ್ದಾನೆ, ಪ್ರತ್ಯಕ್ಷ ಬ್ರಹ್ಮ ಒಬ್ಬ ಇದ್ದಾನೆ. ಪರೋಕ್ಷ ಬ್ರಹ್ಮ ನಾರಾಯಣ, ಪ್ರತ್ಯಕ್ಷ ಬ್ರಹ್ಮ ವಾಯುದೇವರು, ಅನುಭವಕ್ಕೆ ಸಿಗುವಂಥವ್ರು. ಆ ಪರೋಕ್ಷ ಬ್ರಹ್ಮನ ಸನ್ನಿಧಾನ ಈ ವಾಯುದೇವರಲ್ಲಿದೆ ಅಂತ ಹೇಳಿ ವೇದಗಳ ಅಭಿಪ್ರಾಯ. ಆದ್ದರಿಂದ ವಾಯುದೇವರು ಭಗವಂತನ ಪೂಜೆಯನ್ನು ಮಾಡಲಿಕ್ಕೆ ಮುಖ್ಯ ಪ್ರತಿಮಾ. ಏವಂ ವಿರುದ್ಧಯೋರೈಕ್ಯವಾಕ್ಯ ತತ್ ಪ್ರತಿಮಾತ್ವವಾಕ್ ಸರ್ವೈರದೃಶ್ಯಸ್ಯ ಹರೇಃ ಯಸ್ಮಾದಚ್ಛಿನ್ನ ಸನ್ನಿಧಿ ದೃಶ್ಯೇ ಪ್ರಾಣೇ ಸ್ಥಿತತ್ ಪ್ರಾಣಃ ಪ್ರತ್ಯಕ್ಷ ಬ್ರಹ್ಮ ಶಬ್ದಿತಃ ಇತ್ಯೇವ ವಾಚ್ಯಂ ಸುಧಿಯಾ ನೋಚೇತ್ ಕುಪ್ಯತಿ ತತ್ಪದಂ. ಆದ್ದರಿಂದ ತೇ ನಿನಗೆ ಅಂತ ನಮಸ್ಕಾರ ಮಾಡಿದೆ ವೇದ. ಇನ್ನೊಂದು ಕಡೆ ನಮೋ ಬ್ರಹ್ಮಣೇ ಅಂತ ಭಗವಂತನಿಗೆ ಹೇಳಿದೆ. ಭಗವಂತನಿಗೆ ನಮಸ್ಕಾರವಾಗ ನಮಸ್ತೆ ಬ್ರಹ್ಮಣೇ ಅಂತ ಹೇಳಲಿಲ್ಲ. ನಮಸ್ತೆ ನಮೋ ಬ್ರಹ್ಮಣೇ ಅಂತಷ್ಟೇ ವೇದ ಹೇಳಿದ್ದು. ನಮಸ್ತೆ ಬ್ರಹ್ಮಣೇ ಅಂತಂದ್ರೆ ಕಣ್ಣಿಗೆ ಕಾಣುವ ವಿಷ್ಣು ಬ್ರಹ್ಮ ನಿನಗೆ ನಮಸ್ಕಾರ ಅಂತ ವೇದ ಹೇಳಿಲ್ಲ ನೋಡಿ. ಹಾಗೆ ನಮೋ ಬ್ರಹ್ಮಣೇ ಅನ್ನುವ ನಮಸ್ಕಾರವನ್ನ ಬ್ರಹ್ಮಶಬ್ದವಾಚ್ಯನಾದ ವಿಷ್ಣುವಿಗೆ ಮಾಡಿದ್ದಕ್ಕೆ ಆ ವಿಷ್ಣು ಅಪ್ರತ್ಯಕ್ಷ ಅಂತ ಗೊತ್ತಾಯ್ತು. ನಮಸ್ತೆ ವಾಯು ಅಂತ ಹೇಳಿದ್ದಕ್ಕೆ ವಾಯುದೇವರು ಪ್ರತ್ಯಕ್ಷವಾಗಿ ಕಣ್ಣಿಗೆ ಕಾಣ್ತಾರೆ ಅಂತ ಗೊತ್ತಾಯ್ತು. ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ಅಂತ ಹೇಳಿದ ವೇದ ಕಣ್ಣಿಗೆ ಕಾಣದ ಬ್ರಹ್ಮನಿಗೆ, ಕಣ್ಣಿಗೆ ಕಾಣದ ಬ್ರಹ್ಮ, ಇನ್ನೊಬ್ಬ ಕಣ್ಣಿಗೆ ಕಾಣುವ ಬ್ರಹ್ಮ, ಪರಸ್ಪರ ವಿರೋಧ ಗುಣಗಳು. ಕಣ್ಣಿಗೆ ಕಾಣುವಲ್ಲ ಅನ್ನೋದು ಒಂದು ಗುಣ, ಕಣ್ಣಿಗೆ ಕಾಣ್ತಾನೆ ಅನ್ನೋದು ಒಂದು ಗುಣ. ನಾರಾಯಣನಿಗೂ ವಾಯುದೇವರಿಗೂ ಐಕ್ಯ ಹೇಳ್ಬಿಟ್ರೆ ವಿರುದ್ಧ ಗುಣ ಇರುವಂತಹ ವ್ಯಕ್ತಿಗಳಲ್ಲಿ ಐಕ್ಯ ಹೇಳಿದಾಗಾಯ್ತು. ಕಣ್ಣಿಗೆ ಕಾಣೋದೊಬ್ಬನ ಗುಣ, ಕಣ್ಣಿಗೆ ಕಾಣದೇ ಇರೋದೊಬ್ಬನ ಗುಣ. ಆ ಇಬ್ಬರ ಗುಣಗಳು ಒಂದೇ ಅಂತಂದ್ರೆ ಹೆಂಗಾಗತ್ರಿ ಐಕ್ಯ? ಹಾಗೆ ಹೇಳ್ತಾ ಇಲ್ಲ ವೇದ. ಮತ್ತೇನ್ ಹೇಳ್ತಾ ಇದೆ? ಅರ್ಥ ಮಾಡ್ಕೊಳ್ಬೇಕಾದ್ದೇನು? ಕಣ್ಣಿಗೆ ಕಾಣದ ಬ್ರಹ್ಮ ಕಣ್ಣಿಗೆ ಕಾಣುವ ಬ್ರಹ್ಮನಲ್ಲಿ ಇದ್ದಾನೆ. ಕಣ್ಣಿಗೆ ಕಾಣುವ ಬ್ರಹ್ಮ ವಾಯುದೇವರೇನಿದ್ದಾರೆ ಅವರು ಕಣ್ಣಿಗೆ ಕಾಣದ ಅಪ್ರತ್ಯಕ್ಷ ಬ್ರಹ್ಮ ರೂಪನಾದ ನಾರಾಯಣನಿಗೆ ಪ್ರತಿಮಾ ಸ್ಥಾನೀಯರಾಗಿದ್ದಾರೆ. ಅವರು ಪ್ರತಿಮೆಯಾಗಿದ್ದಾರೆ ಅನ್ನೋದನ್ನ ಇಟ್ಟುಕೊಂಡ್ರೆ ಸುಲಭದಲ್ಲಿ ಅರ್ಥ ಮಾಡ್ಲಿಕ್ಕಾಗತ್ತೆ. ಇಲ್ಲ ಅಂದ್ರೆ ಪರಸ್ಪರ ವಿರುದ್ಧ ಗುಣ ಇರುವಂತಹ ವ್ಯಕ್ತಿಗಳಿಗೆ ಎಣ್ಣೆ ನೀರಿಗೂ ಐಕ್ಯ, ಎಣ್ಣೆ ನೀರಿಗೆ ಯಾವತ್ತಾರ ಐಕ್ಯ ಆಗತ್ತಾ? ಸುಗುಣ ದುರ್ಗುಣಗಳಿಗೆ ಐಕ್ಯ ಇದೆಯಾ? ಪ್ರತ್ಯಕ್ಷ ಅಪ್ರತ್ಯಕ್ಷಗಳಿಗೆ ಐಕ್ಯ ಇದೆಯಾ? ಪ್ರತಿನಿತ್ಯದಲ್ಲಿ ಉಸಿರಾಟದಲ್ಲಿ ಗಾಳಿ ಬೀಸಿದಾಗ ಸ್ಪಷ್ಟವಾಗಿ ಸನ್ನಿಧಾನ ಗೊತ್ತಾಗುವಂತಹ ಮುಖ್ಯ ಪ್ರಾಣದೇವರು ಭಗವಂತನಿಗೆ ಪ್ರತಿಮಾ ಸ್ಥಾನೀಯರಾಗಿದ್ದಾರೆ ಅಂತನ್ನೋದೇ ಈ ವೇದದ ಪರಮ ಮುಖ್ಯ ಅರ್ಥ. ನೀವೇನಾದ್ರೂ ಹಾಗೆ ಹೇಳಲಿಲ್ಲ, ನಾರಾಯಣ ವಾಯು ಇಬ್ರು ಒಂದೇ ಅಂತ ಐಕ್ಯವನ್ನ ನೀವೇನಾದ್ರೂ ಹೇಳಿದ್ರೆ ವೇದಾಭಿಮಾನಿನಿಯಾದ ಲಕ್ಷ್ಮಿ, ಇನ್ನೊಬ್ಬಳು ಅಭಿಮಾನಿಯಾದ ಭಾರತಿ ಅವರಿಬ್ಬರೂ ಸಿಟ್ಟು ಮಾಡ್ಕೊಳ್ತಾರೆ. ಯಾಕೆ ಗೊತ್ತಾ? ಏನ್ರಯ್ಯ ಪ್ರತ್ಯಕ್ಷಕ್ಕೂ ಐಕ್ಯ ಹೇಳ್ತಾ ಇದ್ದೀರಲ್ಲಯ್ಯ, ವೇದಕ್ಕೆ ನಿಮ್ಗೆ ಸರಿಯಾಗಿ ಅರ್ಥ ಮಾಡ್ಲಿಕ್ಕೆ ಬರೋದಿಲ್ವಾ? ಗೋಸ್ಕರ ಈ ಮಂತ್ರಕ್ಕೆ ವ್ಯಾಖ್ಯಾನ ಮಾಡಬೇಕಾದ್ರೆ ವಾದಿರಾಜರು ಬ್ಯಾಕ್ ಗ್ರೌಂಡ್ ನಲ್ಲಿ ಎಲ್ಲ ವೇದಗಳ, ಮಹಾಭಾರತ, ರಾಮಾಯಣ,
ಮಧ್ವ ವಿಜಯ ಈ ಎಲ್ಲ ಗ್ರಂಥಗಳ ಉದಾಹರಣೆಯನ್ನ ಕೊಟ್ಟು ವಾಯುದೇವರನ್ನ ಭಗವಂತನ ಶುದ್ಧ ಪ್ರತಿಮಾ ಅಂತ ಸಮರ್ಥನೆ ಮಾಡಿ ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ಅನ್ನೋ ಶ್ರುತಿವಾಕ್ಯವನ್ನ ಹಿಡಿದು ಅರ್ಥ ಮಾಡಿತ್ತು. ಇಲ್ಲ ಅಂದ್ರೆ ಪ್ರತ್ಯಕ್ಷ ಬ್ರಹ್ಮನಾದ ವಾಯುವಿಗೂ ಅಪ್ರತ್ಯಕ್ಷ ಬ್ರಹ್ಮನಾದ ನಾರಾಯಣನಿಗೂ ಅನ್ಯಾಯವಾಗಿ ಐಕ್ಯವನ್ನ ಹೇಳಿದ ಪಾಪಕ್ಕೆ ನಾವು ಗುರಿಯಾಗಬೇಕಾದೀತು. ಹುಚ್ಚುಚ್ಚಾಗಿ ಅರ್ಥ ಮಾಡಬಾರ್ದು ವೇದ. ಎಷ್ಟು ಸುಲಭದಲ್ಲಿ ಬಾಳೆಹಣ್ಣು ಸಿಪ್ಪೆ ಬಿಡಿಸಿ ಕೊಡ್ತಾರೆ ನೋಡ್ರಿ ರಾಜರು. ಇದರಿಂದ ಏನ್ ಗೊತ್ತಾಯ್ತು ನಮಗೆ? ಅತಃಶುದ್ಧತರೋ ವಾಯು ಹರೇಶ್ಚ ಪ್ರಿಯ ಕಿಂಕರ ಅನ್ಯದೇವೋತ್ತಮಶ್ಚೇತಿ ಖಿನ್ನವಾಚ್ಯಂ ವಿವೇಕಿನ ಮನಸ್ಯನ್ಯದ್ವಚಸ್ಯನ್ಯದ್ ಭವೇನ್ನೋ ಚೇದ್ವಿಚಾರಯ ಹರಿಶ್ಚ ವಾಯೋಃ ಪರಮಃ ಸರ್ವದೇವೋತ್ತಮೋತ್ತಮ. ಎಲ್ಲ ಕಾರಣಗಳಿಂದ ಭಗವಂತನ ವಿಷಯದಲ್ಲಿ ವಾಯುದೇವರು ಪರಮಶುದ್ಧರು. ಭಗವಂತನಿಗೆ ಅತ್ಯಂತ ಪ್ರೀತಿಪಾತ್ರರಾದ ಕಿಂಕರರು, ಸೇವಕರು. ಗರುಡಶೇಷ ರುದ್ರಾದಿ ಸಕಲ ದೇವತೆಗಳಿಗಿಂತ ಉತ್ತಮರು, ಅರ್ಥಾತ್ ಜೀವೋತ್ತಮರು ಅನ್ನೋದನ್ನ ಸ್ಪಷ್ಟವಾಗಿ ವಿವೇಕಿಯಾದವನು, ಬುದ್ಧಿವಂತನಾದವನು ಹೇಳಬೇಕು. ರಾಜರಂತಾರೆ ಖಿನ್ನವಾಚ್ಯಂ ವಿವೇಕಿನ. ಹೇಳಬಾರ್ದೇನಯ್ಯ? ಹೇಳಬಾರ್ದ ಅಂದ್ರೇನು? ಹೇಳಬೇಕು ಅಂತ ಅರ್ಥ. ಒಂದು ವೇಳೆ ಪ್ರತ್ಯಕ್ಷ ಬ್ರಹ್ಮನಿಗೂ ಅಂದ್ರೆ ವಾಯುದೇವರಿಗೂ ಅಪ್ರತ್ಯಕ್ಷ ಬ್ರಹ್ಮನಾದ ನಾರಾಯಣನಿಗೂ ಐಕ್ಯವನ್ನ ಹೇಳಿಬಿಟ್ರೆ ಕಿಂಕರ ಉತ್ತಮ ಭಾವನೆ ಬರಲ್ಲ. ಇಬ್ರು ಒಂದೇ ಆಗ್ಬಿಟ್ರೆ ಯಾವನು ಕಿಂಕರ ಆಗ್ತಾನೆ, ಯಾವನು ಜ್ಞಾನಿ, ಸೇವಕ ಸೇವ್ಯ, ಸ್ವಾಮಿ ದಾಸ ಭಾವನೆ ಇಲ್ಲ. ಇಬ್ರು ಐಕ್ಯ ಅಂತ ಆಗ್ಬಿಟ್ರೆ ನಾರಾಯಣ ಸ್ವಾಮಿ ವಾಯುದೇವರು ದಾಸರು ಕೊಡೋದೇ ಇಲ್ವಲ್ಲ. ಆದ್ದರಿಂದ ಮನಸ್ಸಿನಲ್ಲಿ ಒಂದು, ಬಾಯಲ್ಲಿ ಒಂದು ಹೇಳ್ದಾಗ ಆಗಲ್ವಾ? ಮನಸ್ಸಿನಲ್ಲೂ ಒಂದೇ ಇರಬೇಕು, ಬಾಯಲ್ಲೂ ಒಂದೇ ಇರ್ಬೇಕು. ವಿಚಾರ ಮಾಡು, ಐಕ್ಯವನ್ನ ಹೇಳಬೇಡ. ಹರಿಶ್ಚ ವಾಯೋ ಪರಮ. ತಾತ್ಪರ್ಯ ಏನ್ ಗೊತ್ತಾ? ವಾದಿರಾಜರು ಹೇಳೋದು ವಾಯುದೇವರು ಜೀವರು, ಭಗವಂತ ಸರ್ವೋತ್ತಮ ಬ್ರಹ್ಮ, ಜೀವೇಶ್ವರ ಐಕ್ಯವನ್ನ ಹೇಳಬಾರ್ದಪ್ಪ. ಜೀವಬ್ರಹ್ಮರ ಭೇದವನ್ನೇ ಸಮರ್ಥನೆ ಮಾಡಬೇಕು. ವಿವೇಕಿಗಳಾದವರ ಮಾತಿಗೆ ಅಲಂಕಾರ ಯಾವಾಗ ಗೊತ್ತಾ? ಶ್ರುತಿಗಳಲ್ಲಿ ಹೇಳಿದ, ಸ್ಮೃತಿಗಳಲ್ಲಿ ಹೇಳಿದ ಸಕಲ ಸಚ್ಚಾಸ್ತ್ರಗಳು ನಿರೂಪಣೆ ಮಾಡಿದ ಜೀವಬ್ರಹ್ಮರ ಭೇದ. ಆದ್ದರಿಂದ ಶ್ರೀಹರಿ ಸರ್ವೋತ್ತಮ, ವಾಯುದೇವರು ಪ್ರತ್ಯಕ್ಷ ಬ್ರಹ್ಮರು, ವಾಯುದೇವರು ಜೀವೋತ್ತಮರು, ಸಕಲ ದೇವೋತ್ತಮರು ಅಂತ ಆದ್ಮೇಲೆ ಅಂತಹ ಜೀವೋತ್ತಮರು ದೇವೋತ್ತಮರು ಆದಂತಹ ವಾಯುದೇವರಿಂದ ನಿರಂತರ ಸೇವೆಯನ್ನ ಸ್ವೀಕಾರ ಮಾಡಿಸಿಕೊಳ್ಳುವಂತಹ ಸರ್ವೋತ್ತಮ ನಾರಾಯಣ, ಸರ್ವೋತ್ತಮ ಸಕಲ ದೇವೋತ್ತಮ, ವಾಯುದೇವರಿಗಿಂತ ಉತ್ತಮೋತ್ತಮ ಅಂತ ಪ್ರತ್ಯೇಕವಾಗಿ ಹೇಳಬೇಕೇನ್ರಿ? ಸಿದ್ಧವಾಗಿ ಹೋಯ್ತು. ಇತಿ ಸಿದ್ಧಮಭೂದ್ದೇವಾ ಸರ್ವೇ ಶಕ್ರ ಪುರೋಗಮಾ ವಾಯೋರಪ್ಯವಮಾ ವಿಷ್ಣೋರಾಸನ್ ಕಿಂಕರ ಕಿಂಕರಾಃ ತಸ್ಮಾದಸ್ಮಾಭಿರುಕ್ತಂ ಯತ್ ಸಮಸ್ತಂ ತತ್ವಮೇವ ತತ್. ಈ ವಿಷಯ ವಾಯುದೇವರಿಗಿಂತ ಭಗವಂತ ಉತ್ತಮ, ಲಕ್ಷ್ಮೀನಾರಾಯಣರಾದ ಮೇಲೆ ವಾಯುದೇವರೇ ಅಂದಮೇಲೆ ಗರುಡಶೇಷ ರುದ್ರಾದಿಗಳಿಗೆ ಇಂದ್ರಾದಿಗಳಿಗೆ ಸ್ಥಾನ ಎಲ್ಲಿ ಅಂದ್ರೆ ವಾಯುದೇವರಿಗಿಂತ ಕೆಳಗೆ. ಆದ್ದರಿಂದ ದೇವೋತ್ತಮ ಜೀವೋತ್ತಮನಾದ ವಾಯುದೇವರು ಸರ್ವೋತ್ತಮನಾದ ನಾರಾಯಣನನ್ನ ಸೇವೆ ಮಾಡ್ತಾರೆ ಅಂದಮೇಲೆ ಆ ಜೀವೋತ್ತಮರು ದೇವೋತ್ತಮರು ಆದ ವಾಯುದೇವರ ಸೇವೆಯನ್ನ ರುದ್ರಾದಿಗಳು ಮಾಡ್ತಾರೆ. ಆದ್ದರಿಂದ ಅವರೆಲ್ಲರೂ ವಾಯುದೇವರಿಗಿಂತ ಕೆಳಗಿನವರಾಗಿ ಭಗವಂತನ ಕಿಂಕರರಾದರು. ವಿಷ್ಣುವಿನ ಕಿಂಕರರು ವಾಯುದೇವರಾದ್ರೆ ವಾಯುವಿನ ಕಿಂಕರರು ರುದ್ರಾದಿ ದೇವತೆಗಳಾದ್ದರಿಂದ ಶ್ರೀ ವಿಷ್ಣುವಿಗೆ ರುದ್ರಾದಿ ದೇವತೆಗಳು ಏನು ಸಂಬಂಧ ಅಂದ್ರೆ ಕಿಂಕರರು. ಎಂಥ ತತ್ವ ಸಮರ್ಥನೆ! ಈ ಕಾರಣದಿಂದ ಎಲ್ಲ ಕಾರಣಗಳಿಂದ ನಾವು ಹೇಳಿದ ವಿಷಯ ಅದು ಯಥಾರ್ಥ. ವಾಯುದೇವರು ಜೀವೋತ್ತಮರಾದ್ದರಿಂದ ಭಗವಂತನಲ್ಲಿ ಪರಮಶುದ್ಧರು ಮೂಲ ರೂಪದಲ್ಲಿ,
ಅವತಾರ ರೂಪದಲ್ಲಿ ಪರಮಶುದ್ಧರಾಗಿ ನಿಂತಂಥವರು ನಮ್ಮ ಮುಖ್ಯ ಪ್ರಾಣದೇವರು ಅಂತ ನಾವೇನ್ ಸಮರ್ಥನೆ ಮಾಡಿದೆವು, ಆ ಎಲ್ಲ ವಿಷಯವು ಗಾಳಿಯಲ್ಲಿ ಆಡಿದ ಮಾತಲ್ಲ, ವ್ಯರ್ಥವಾದ ಮಾತಲ್ಲ, ಅದು ಶುದ್ಧವಾದ ತತ್ವವೇ ಆಗಿದೆ ಎನ್ನುವುದಾಗಿ ವಾಯುದೇವರ ಪರಶುಕ್ಲತ್ವವನ್ನ ಪರಮಾದ್ಭುತ ರೀತಿ ಸಮರ್ಥನೆ ಮಾಡಿದ ವಾದಿರಾಜ ಸ್ವಾಮಿಗಳು ಈ ಮರುತ್ಪ್ರಿಯ ವಿಲಾಸವನ್ನ ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ವಾದಿರಾಜ ಕೃತೆ ಶ್ರಾವ್ಯೇ ಕಾವ್ಯೇ ಭವ್ಯೇ ಸುಬುದ್ಧಿಭಿ ಸೇವ್ಯೇ ಸರಸಭಾರತ್ಯ ವಿಲಾಸೋಭೂತ್ ಮರುತ್ಪ್ರಿಯ. ಇಲ್ಲಿಗೆ ವಾದಿರಾಜರು ರಚನೆ ಮಾಡಿದ ಕೇಳಲಿಕ್ಕೆ ಆನಂದವನ್ನು ಉಂಟು ಮಾಡುವ ಶ್ಲೋಕಗಳಿಂದ ಕೂಡಿದ ಕಾವ್ಯ. ಯಾರು ಒಳ್ಳೆ ಬುದ್ಧಿಯಿಂದ ಕೂಡಿದ್ದಾರೆ ಅವರು ಮಾತ್ರ ಶ್ರವಣ ಮಾಡ್ಲಿಕ್ಕಿರತಕ್ಕಂತಹ ಕಾವ್ಯ. ಅಂತಹ ಸರಸಭಾರತಿ ವಿಲಾಸ ಅನ್ನುವಂತಹ ಕಾವ್ಯದಲ್ಲಿ ಮರುತ್ ಪ್ರಿಯ ವಿಲಾಸ, ಮರುತ್ ನಾಮಕರಾದ ಮುಖ್ಯ ಪ್ರಾಣದೇವರಿಗೆ ಪ್ರೀತಿಪಾತ್ರವಾಗುವ, ಅವರು ಭಗವಂತನ ಕಿಂಕರರು ಅನ್ನೋದನ್ನ ಸಮರ್ಥನೆ ಮಾಡುವ, ಅವರು ಪರಶುದ್ಧರು ಪರಶುಕ್ಲರು ಅನ್ನುವಂತಹ ಸಮರ್ಪಣೆ ಮಾಡುವಂತಹ 7ನೇ ವಿಲಾಸ ಸಮಾಪ್ತಿಯಾಯಿತು. ಇದರಿಂದ ಏನ್ ಗೊತ್ತಾಗ್ತಾ ಇದೆ? ಅತ್ಯಂತ ಶುದ್ಧವಾದ ತತ್ವ, ಲಕ್ಷ್ಮೀ, ಬ್ರಹ್ಮದೇವರು, ವಾಯುದೇವರು, ಸರಸ್ವತಿ ಭಾರತೀಯರು ಮಾತ್ರ ಪರಶುಕ್ಲತ್ರಯರು ಅನ್ನೋದು ಅತ್ಯಂತ ಸುಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅನ್ನುವಂತಹ ತತ್ವವನ್ನ ರಾಜರು ಆಚಾರ್ಯೋಕ್ತ ಮಾರ್ಗದಲ್ಲಿ ಶ್ರುತಿಸ್ಮೃತಿ ಇತಿಹಾಸ ಪುರಾಣ ಚರಿತ್ರ ಗ್ರಂಥಗಳ ಮೂಲಕ ನಮಗೆ ನಿರೂಪಣೆ ಮಾಡಿ ವಾಯುದೇವರ ಜೀವೋತ್ತಮತ್ವ ಸಮರ್ಥನೆ ಮಾಡುವ ದೊಡ್ಡ ಭಾಗ್ಯವನ್ನು ನಮಗೆ ಕೊಟ್ಟಿದ್ದಾರೆ. ಅಂತಹ ವಾದಿರಾಜರು ರಚನೆ ಮಾಡಿದ 12 ವಿಲಾಸಗಳಿಂದ ಕೂಡಿದ ಸರಸಭಾರತಿಯಲ್ಲಿ ಮರುತ್ಪ್ರಿಯ ವಿಲಾಸ ಅನ್ನುವಂತಹ 7ನೇ ವಿಲಾಸವನ್ನ ಹರಿವಾಯುಗುರುಗಳಿಗೆ ಸಮರ್ಪಣೆ ಮಾಡೋಣ. ಇನ್ನು ಒಂದು ಮರುತ್ಪ್ರಿಯ ವಿಲಾಸ ಇದೆ. 5 ಉಪನಿಷತ್ತುಗಳಲ್ಲಿ ಬಂದಂತಹ ಮುಖ್ಯ ಪ್ರಾಣದೇವರ ಮಹಿಮ. ಆ ಮರುತ್ಪ್ರಿಯ ವಿಲಾಸ ನಾಳೆಯಿಂದ ಆರಂಭ ಮಾಡೋಣ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. ಏನಾದರೂ ಸಮಸ್ಯೆಗಳು, ಡೌಟ್ಸ್ ಇದ್ರೆ ಇವತ್ತಿನ ಪಾಠದ ವಿಷಯದಲ್ಲೇ ಆಗ್ಲಿ, ಸರಸಭಾರತಿಯ ವಿಷಯದಲ್ಲೇ ಆಗ್ಲಿ ವಾಟ್ಸಪ್ ಅಲ್ಲಿ ಕೇಳಿ, ಗೊತ್ತಿದ್ರೆ ಹೇಳುವಂತ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. ಶ್ರೀಕೃಷ್ಣ ಅರ್ಪಣಮಸ್ತು.